ರಾಜಣ್ಣವರೀಗ ಉತ್ತಮ ರಸ್ತೆಯ ವ್ಯವಸ್ಥೆ ಹೇಗಿರಬೇಕು? ನೀವು ಆವಾಗಲೇ ಹೇಳ್ತಾ ಇದ್ರಿ ಪ್ರಾಪರ್ ಆಗಿರುವಂಥ ಒಂದು ಪ್ಲಾನಿಂಗ್ ಇಲ್ಲ, ಸರಿಯಾದ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ಕೊಂಡಿಲ್ಲ ಅಂತೇಳಿ. ನಿಮ್ಮ ಅನುಭವದಲ್ಲಿ ಈಗ ಹೇಗಿದ್ರು ಗ್ರೇಟರ್ ಬೆಂಗಳೂರು ಅಂತ ಮಾಡಿದಾರಲ್ಲ, ಅದಕ್ಕೆ ಯೋಜನೆಗಳನ್ನ ಹೇಗೆ ಮಾಡಬೇಕು ಅಂದರೆ, ಈಗ ಹಳ್ಳಿಗಳೆಲ್ಲ ಬರ್ತವೆ. ನೀವು ಮಾಡಬೇಕಾದ್ರೆ ನೋಟಿಫೈ ಮಾಡ್ತೀರಾ, ತಿರ್ಗಿ ಡಿನೋಟಿಫೈ ಮಾಡ್ತೀರಾ, ನೋಟಿಫೈ ಮಾಡ್ತೀರಾ, ಡಿನೋಟಿಫೈ ಮಾಡ್ತೀರಾ. ಈ ಥರ ಮಧ್ಯೆ ಒಂಥರ ಐಲ್ಯಾಂಡ್ಸ್ ಥರ ನೀವು ಮಾಡಿಬಿಟ್ರೆ ನಮಗೆ ರಸ್ತೆಗಳನ್ನ ನೇರವಾಗಿ ನಿರ್ಮಾಣ ಮಾಡೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಹಾಗಾಗಿ ಇವರೇನು ಮಾಡಬೇಕು, ದೊಡ್ಡ ವಿಶಾಲವಾದಂಥ ಬಡಾವಣೆಗಳನ್ನ ಮಾಡಬೇಕು. ಓಕೆ, ಅಲ್ಲಿ ಕನಿಷ್ಠ 40-60ಕ್ಕಿಂತ ನಿವೇಶನ ಕಡಿಮೆ ಮಾಡಬಾರ್ದು. ಈಗ ನಾವು ಈಗೆಲ್ಲ ಮಾತಾಡಿದಾಗ ಈ ಬಡತನ ಅನ್ನೋದು ಬರುತ್ತೆ. ನಮಗೆ ಒಂದು ಕಡೆ ಬಡತನ, ಒಂದು ಕಡೆ ಅಭಿವೃದ್ಧಿ, ಎರಡೂ ನೀವು ಜೊತೆಲಿ ಇಟ್ಕೊಂಡು ನಾವು ಸಾಗೋದಕ್ಕೆ ಆಗೋದಿಲ್ಲ. ಇಲ್ಲ, ಯಾವುದಾದ್ರೂ ಒಂದು ನಮಗೆ ಬೆಳವಣಿಗೆ ಚೆನ್ನಾಗಿರಬೇಕು ಅಂದರೆ ಇದನ್ನು ಬಿಡಬೇಕು. ಇದನ್ನು ಮುಂದೆ ನಮ್ಮ ಜನಗಳು ಇವತ್ತು ಬಡವರಾಗೇ ಇರಬಾರ್ದು, ಅವ್ರನ್ನ ಹಾಗೆ ಬಿಡಬಾರ್ದು. ಅವ್ರನ್ನ ಶ್ರೀಮಂತರಾಗಿ ಮಾಡಬೇಕು ಅಂತಂದರೆ ಇವತ್ತು ಈ ಚಿಕ್ಕ ನಿವೇಶನಗಳನ್ನ, ಈ ಗ್ರಾಮೀಣದ ಇದು ರೆವಿನ್ಯೂ ಲೇಔಟ್ಸ್ಗಳನ್ನ ಸಂಪೂರ್ಣ ಬಂದ್ ಮಾಡಬೇಕು. ಸಂಪೂರ್ಣ ನಗರಾಭಿವೃದ್ಧಿ ಏನು ನಮ್ಮ ಬೆಂಗಳೂರು ಪ್ರಾಧಿಕಾರ ಅಂತ ಇದೆಯಲ್ಲ, ಅದೇನೇ ತಗೋಬೇಕು. ಮತ್ತು ಈ ಹಳೆಯ ಬೆಂಗಳೂರಲ್ಲಿ ಏನು ವಿನ್ಯಾಸ ಮಾಡಿದಾರಲ್ಲ ಆ ರಸ್ತೆಗಳನ್ನ ಅದರ 2-3 ಪಟ್ಟು ಒಂದು ಉತ್ತಮ ಮಟ್ಟದಲ್ಲಿ ಬಡಾವಣೆಗಳನ್ನ ನಿರ್ಮಾಣ ಮಾಡಬೇಕು. ಅದು ಒಂದು ಯೋಜನೆಗೆ ಸಂಬಂಧಪಟ್ಟಿದ್ದು. ಇನ್ನು ಬೆಂಗಳೂರಿನಲ್ಲಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥದ್ದು, ಈಗ ಬೆಂಗಳೂರಿನ ನಾವು ಬಂದು 40 ವರ್ಷ ಆಯಿತು ಬೆಂಗಳೂರಿಗೆ. ಎಷ್ಟೋ ಬಿಲ್ಡಿಂಗ್ಗಳು ಅವಿಲ್ಲ. ಇವತ್ತು ನಾವು ಬೆಂಗಳೂರಿಗೆ ಬಂದಾಗ ಆ ಬಿಲ್ಡಿಂಗ್ಗಳು ಇಲ್ಲ. ಆ ಬಿಲ್ಡಿಂಗ್ಗಳಲ್ಲಿ 1 ಬಿಲ್ಡಿಂಗು 2 ಬಿಲ್ಡಿಂಗ್ ಸೇರಿಸಿ ದೊಡ್ಡ ಮಾಲ್ಗಳು ಆಗೋಗಿದ್ದಾವೆ. ಈಗ ಇದು ಶಿಥಿಲ ಆಗ್ತಾ ಹೋಗುತ್ತೆ. ಶಿಥಿಲ ಆದಂಗೆ ನೀವು ಇಲ್ಲಿರ್ತಕ್ಕಂಥ ಚಾಲೆಂಜಸ್ನ ಬಿಟ್ಟು ನೀವು ಅದನ್ನೇ ಹಾಗೆ ಬಿಲ್ಟ್ ಮಾಡಬೇಡಿ. ಇವತ್ತಿನ ಚಾಲೆಂಜಸ್ಗೆ ಅದನ್ನು ಬಿಲ್ಟ್ ಮಾಡಿ. ಇವತ್ತು ಬೆಂಗಳೂರು ನಗರಕ್ಕೆ ಏನು ಬೇಕಲ್ಲ ಅದಕ್ಕೆ ತಕ್ಕಂತೆ ನೀವು ಹೈಬ್ರಿಡ್ ಮಾಡಿ. ಆಗ ಹೊಸ ಬೆಂಗಳೂರು ಕೂಡ, ಗ್ರೇಟರ್ ಬೆಂಗಳೂರು ಕೂಡ ತಾನಾಗೆ ನಾವನ್ನ ಎಲಿವೇಟ್ ಮಾಡಿದಾಗುತ್ತೆ. ಹಳೆ ಬೆಂಗಳೂರನ್ನ ಸುಧಾರಿಸ್ದಂಗೆ ಆಗುತ್ತೆ. ಮತ್ತು ಈ ಗುಂಡಿಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ತಂತ್ರಜ್ಞಾನ ಇದೆ. ನಾವು ಯಾವ ತಂತ್ರಜ್ಞಾನ ಉಪಯೋಗಿಸಿ ಬರೀ ನಾನು ನೋಡ್ತೀನಿ, ಈ ಸರ್ಕಾರ ಬಂದಾಗಿಂದಲೂ 2.5 ವರ್ಷ ಆದಾಗಿಂದ ಬರೀ ರಸ್ತೆ ಮಾಡಿದ್ದೆಲ್ಲೂ ನೋಡಲೇ ಇಲ್ಲ. ಬರೀ ಗುಂಡಿ ಮುಚ್ಚೋದು ಅಂತಲೇ ಆಯಿತು. ಆ ಗುಂಡಿ ಮುಚ್ಚಿದ್ದು ನೀವು ಮಳೆ ಬೇಕಾಗಿಲ್ಲ, ಮನೆ ಬಾಗಿಲಲ್ಲಿ ನೀರು ಬಿಟ್ಟು ಹೋದರೆ ಅದೆಲ್ಲನೂ ಒಂಥರ ಜಲ್ಲಿ ಥರ ಹರಿದು ಗುಡಿಸಿ ಎಲ್ಲ ಸೈಡ್ಗೆ ಹಾಕಿ ಹೋಗಿ ಮತ್ತೆ ಗುಂಡಿ ಆಗಿದೆ ಹೊರತು ರಸ್ತೆಗಳನ್ನ ಯಾವುದು ಹೊಸ್ದಾಗಿ ಹಾಕಿದ್ದು ನಾನು ಬೆಂಗಳೂರಿನಲ್ಲಿ ನಾವು ಇಷ್ಟೆಲ್ಲ ಓಡಾಡ್ತೀವಿ, ರಸ್ತೆ ಪೂರ್ಣ ಪ್ರಮಾಣದಲ್ಲಿ ಡಾಂಬರೀಕರಣ ಮಾಡಿರೋದನ್ನ ನಾನು ಎಲ್ಲೂ ನೋಡೇ ಇಲ್ಲ ಈ ಒಂದು 2.5 ವರ್ಷದಲ್ಲಿ. ಈಗ ಈ ಎಲ್ಲಿ ಗುಂಡಿ ಮುಚ್ತೀರಿ? ಇದರಲ್ಲಿ ಯಾವ ಗುಂಡಿ ಯಾವುದು, ರಸ್ತೆ ಯಾವುದು? ಇಲ್ಲಿ ಪೂರ್ಣ ಪ್ರಮಾಣವಂತ ನಿರ್ಮಾಣ ಆಗಬೇಕು. ಮತ್ತು ನೋಡಿ, ಯೋಜನೆಗಳು ನಗರದೊಳಗೆ ನೀವು ಗ್ರೇಟರ್ ಬೆಂಗಳೂರು ಬಿಟ್ಬಿಡಿ. ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಸಮಾಧಿ ಪ್ಲೇಸಲ್ಲಿ ಸುಮಾರು 15 ವರ್ಷ ಆಯಿತು ಒಂದು ಅಂಡರ್ಪಾಸ್ ಅರ್ಧಕ್ಕೆ ನಿಂತೋಗ್ಬಿಟ್ಟಿದೆ. ಏನು ಕೋಟ್ಯಾಂತರ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಅರ್ಧ ಕಾಮಗಾರಿ ಆಗಿದೆ, ನಿಂತೋಗಿದೆ. ಮುಂದಕ್ಕೆ ಅದನ್ನು ಯಾರಿಗೂ ಮುಂದುವರ್ಸೋಕ್ಕೆ ಯಾವ ಸರ್ಕಾರಗಳಿಗೂ ಬಾಧ್ಯತೆ ಇಲ್ಲಿವೆ. ಮತ್ತು ಯಾರ್ದು ಹಣ ಅದು? ಮತ್ತು ಏನು ಅದನ್ನು ಯಾರು ಪ್ರಶ್ನೆ ಮಾಡ್ತಕ್ಕಂಥವ್ರು? ಇವತ್ತು ಈ ಪಕ್ಷ ಇರ್ತಾರೆ, ಆ ಪಕ್ಷ ಇರ್ತಾರೆ, ಎಲ್ಲರೂ. ಮತ್ತು ಯಾರನ್ನೂ ಕೇಳ್ತಾ ಇಲ್ವಲ್ಲ. ನೋಡಿ, ಈಗ ಈ ಚುನಾವಣೆಗೆ ಮೊದಲು ನಮ್ಮ ರಿಂಗ್ ರಸ್ತಿನಲ್ಲಿ ಒಂದು ಯೋಜನೆ ಆಯಿತು. ಯೋಜನೆಯಾಗಿ ಒಂದಷ್ಟೆಲ್ಲನೂ ಜಾಗಗಳನ್ನ ತೆಗೆದುಕೊಂಡು ಮಣ್ಣು ಕೂಡ ಎಲ್ಲ ತೆಗೆದುಬಿಟ್ರು. ಇವತ್ತು ಆ ಜಾಗ ಏನಾಗಿದೆ, ಮುಂದೆ ಕಾಮಗಾರಿನೂ ಆಗಲಿಲ್ಲ. ಆ ರಸ್ತೆ ಇವತ್ತು ಸಾರ್ವಜನಿಕರು ಉಪಯೋಗಕ್ಕೂ ಬರ್ತಾ ಇಲ್ಲ. ಅಲ್ಲೆಲ್ಲ ನೀರು ತುಂಬಿಕೊಂಡಿದೆ, ಇವತ್ತೆಲ್ಲ ನೀರು ತುಂಬಿಕೊಂಡಿದೆ ಹಗ್ದಿರೋ ಜಾಗದಲ್ಲಿ. ಇಂಥ ಎಷ್ಟೋ ರಸ್ತೆಗಳು ಬೆಂಗಳೂರಿನ ಸುತ್ತಮುತ್ತ ಇವರು ಪ್ಲ್ಯಾನ್ ಮಾಡ್ತಾರೆ, ಅದನ್ನು ಕಾರ್ಯಯೋಜನೆ ಅನುಷ್ಠಾನ ಆಗೋದಿಲ್ಲ. ಆ ಜಾಗ ನಿಷ್ಪ್ರಯೋಜಕವಾಗಿ ಹಾಗೆ ಬಿದ್ದಿದೆ. ಜನಗಳಿಗೆ, ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾರೆ. ಅದನ್ನ ಬಜೆಟ್ ಬಗ್ಗೆ ಮಾಡ್ತಾ ಇಲ್ಲ. ಇವರು ಮಾಡ್ತಕ್ಕಂಥ ಒಂದು ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕಾದ್ರೆ ಅನುಷ್ಠಾನವೂ ಮಾಡೋದಿಲ್ಲ. ಆ ಜಾಗನ ಸಾರ್ವಜನಿಕರಿಗೆ ಉಪಯೋಗಕ್ಕೂ ಬರೋದಿಲ್ಲ. ಆ ರೀತಿಯಾಗಿ ಇವತ್ತು ಟ್ರಾಫಿಕ್ಗಳು ತುಂಬ ಒತ್ತಡದಲ್ಲಿ ಅಂದರೆ ಮೊದಲೇ ಒತ್ತಡ, ಜೊತೆಗೆ ಅದ್ರ ಜೊತೆಗೆ ಇದು ಆಡಾಗ್ತಾ ಇದೆ. ಮತ್ತು ಇವನ್ನ ಯಾರು ಮಾಡೋದಿಲ್ವೇ?